ಮತ್ತೆ ದೇವರ ಮಕ್ಕಳು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದಿಂದ ಸಂಘ ಸಂಸ್ಥೆಗಳಿಂದ HIV ಸೋಂಕಿನ ಬಗ್ಗೆ ಮತ್ತು ಏಡ್ಸ್ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಸಮಾಜದಲ್ಲಿ HIV ಸೋಂಕಿತರನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ತುರ್ತಾಗಿ ಆಗಬೇಕಾಗಿರೋದಾದರೂ ಏನು? ಇನ್ನು ಸೋಂಕಿಗೆ ಒಳಗಾದಂತಹ ಮಕ್ಕಳಿಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಆದರೆ ನಮ್ಮ ಸಮಾಜ ಅವರನ್ನು ಯಾವ ರೀತಿ ನೋಡ್ಕೊಳ್ತಾ ಇದೆ? ಸರ್ಕಾರದ ಯೋಜನೆಗಳು ನಿಜಕ್ಕೂ ಕೂಡ ಆ ಮಗುವಿಗೆ ಲಭಿಸ್ತಾ ಇದೆಯಾ? ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಮಡಿಲು ಸಂಸ್ಥೆಯ ಐಶ್ವರ್ಯ ಅವರು ಈಗ ಇದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಐಶ್ವರ್ಯ ಅವರೇ, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾದಂತಹ ಸರ್ಕಾರದಿಂದ ಬರುವ ಅನುದಾನ ನೆಗೆಟಿವ್ ಆಗ್ತಾ ಇದೆ ಅಂತ. ಆದರೆ ಈಗ ಮಾಂತೇಶ್ ಅವರು ನನ್ನ ಜೊತೆ ಮಾತನಾಡ್ತಾ ಇದ್ರು. ನನ್ನ ಬಗ್ಗೆ ನಾನು ಯಾವಾಗ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಶುರು ಮಾಡಿದ್ದನೋ, ನಾನು ಕೂಡ HIV ಸೋಂಕಿಗೆ ಒಳಗಾಗಿದ್ದೀನಿ, ಆದರೆ ನಾನು ಈ ರೀತಿ ಆತ್ಮಸ್ಥೈರ್ಯದಿಂದ ಬದುಕ್ತಿದ್ದೀನಿ ಅಂತ ಬೇರೆಯವ್ರಿಗೆ ಉದಾಹರಣೆಯನ್ನು ಹೇಳೋದಕ್ಕೆ ಹೊರಟಾಗ ಜನರಿಗೆ ಗೊತ್ತಾಯಿತು ನಾನು HIV ಸೋಂಕಿಗೆ ಒಳಗಾದೆ ಅಂತ. ಹಾಗಾಗಿ ನನ್ನ ಹೆಂಡತಿಗೆ, ನನ್ನ ಮಗುವಿಗೆ ಸಮಾಜ ನೋಡ್ತಾ ಇರುವಂತಹ ದೃಷ್ಟಿ ಕೂಡ ಬದಲಾಯಿತು ಅನ್ನೋದು. ಆದರೆ ಈಗ HIV ಸೋಂಕಿಗೆ ಒಳಗಾದಂತಹ ಪುರುಷರಾಗಿ ಮಹಿಳೆಯರಾಗಲಿ ದಿಟ್ಟತನದಿಂದ ಹೋರಾಡ್ತಾರೆ. ಆದರೆ ಮಕ್ಕಳು ಪಾಪ ಅವ್ರು ಎಂಥ ತಪ್ಪು ಮಾಡಿರ್ತಾರೆ. ಮಕ್ಕಳು ಎಲ್ಲರಿಗೂ ಕೂಡ ಮಕ್ಕಳೇ ದೇವ್ರ ಸಮಾನ. ಆದರೂ ಕೂಡ ಅವರ ಸ್ಥಿತಿಗತಿ ಈಗ ಮತ್ತು ಸಮಾಜ ನಡೆದುಕೊಳ್ಳುವಂಥ ರೀತಿ ಏನು ಅನಿಸುತ್ತೆ ನಿಮ್ಮನ್ನ ನೋಡಿದ್ರೆ? ಇನ್ನೂ ಕೂಡ ಬಹಳ ಬದಲಾಗಬೇಕು ಅಂತ ಅನಿಸುತ್ತಾ, ಅಥವಾ ಇಲ್ಲ ಜಾಗೃತಿ ಇದೆ ಎಲ್ಲರಲ್ಲೂ ಅಂತ ಅನಿಸುತ್ತೆ? ಖಂಡಿತವಾಗ್ಲೂ ಜಾಗೃತಿ ಇಲ್ಲ. ಯಾಕಂದರೆ ಒಂದು ಮ್ಯಾಕ್ಸಿಮಮ್ ಒಂದು 20% ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮಾಂತೇಶ್ ಅವ್ರು ಹೇಳಿದಾಗ ಈಗ ಅವ್ರನ್ನ ಜನಗಳಿಗೆ ಗೊತ್ತಾಗೋವರೆಗೂ ಆ ಊರಿನಲ್ಲಿ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು. ಅದು ಗೊತ್ತಾದ ಮೇಲೆ ಅವ್ರನ್ನ ಈಗ ಒಂದು ರೀತಿಲಿ ಬೇರೆ ಥರದಲ್ಲಿ ನೋಡೋಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಮೊದಲನೇದು ನನಗೆ ಅನಿಸಿದ ಮಟ್ಟಿಗೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಮುಂದೆ ಭವಿಷ್ಯ ಅವ್ರಿಗೆ ರೂಪಿಸಬೇಕಾದ್ರೆ ನಾವು ಮಕ್ಕಳಲ್ಲಿ ದಟ್ ಕಾಲೇಜ್ ಲೆವೆಲಲ್ಲಿ ದಟ್ ನನ್ನ ಪ್ರಕಾರ ಅಬೌವ್ 8th ಸ್ಟ್ಯಾಂಡರ್ಡ್ ಮೇಲೆ ಅವರಿಗೆ ಅವೇರ್ನೆಸ್ ಕೊಡಬೇಕಾಗುತ್ತೆ. ನಾವೀಗ ನಮ್ಮ ಸಂಸ್ಥೆಯ ಮಡಿಲು ಮಹಿಳಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ತಿಂಗಳಿಗೊಂದು ಕಾರ್ಯಕ್ರಮದ ಥರದಲ್ಲಿ ಈ AIDS ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಆಲ್ಸೋ ಇವತ್ತು ಈ ಡಿಸೆಂಬರಿಂದ ಒಂದು ಡಿಸಿಷನ್ ತೊಗೊಂಡಿದ್ದೀವಿ, ನಾವು ಸಿಗ್ನೇಚರ್ ಕ್ಯಾಂಪೇನಿಂಗ್ ಮಾಡಬೇಕು ಅಂತ. ಸೊ ಏನಕ್ಕೆ ಅಂತ ಅಂದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈಗ ಶಾಲೆಗಳಲ್ಲಿ ಮಾಡುವಂಥದ್ದು ಇಲ್ಲ. ಆ್ಯಸ್ ಪರ್ ಐ ಥಿಂಕ್ ಗೌರ್ಮೆಂಟ್ ಬ್ಯಾನ್ ಮಾಡಿರಬೇಕು, ಸ್ಕೂಲ್ ಏಡ್ಸ್ ಇಲ್ಲ. ಇನ್ನು ನನ್ನ ಪ್ರಕಾರ ಹೇಳೋದಾದರೆ 8th ಸ್ಟ್ಯಾಂಡರ್ಡ್ ಮೇಲೆ 8th 9th 10th ಅವರಿಗೆ ಬೇಕು. ದಟ್ ಟೈಮ್ ಏನಾಗುತ್ತೆ, ಮಕ್ಕಳಲ್ಲಿ ಹಾರ್ಮೋನ್ ಚೇಂಜಸ್ ಇರುತ್ತೆ. ಸೊ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗೋದಿಲ್ಲ, ಅದು ವಯಸ್ಸು. ಸೊ ಆಗ ನಾವು ಅವರಲ್ಲಿ ತಿಳಿವಳಿಕೆ ಹೇಳಬೇಕು. ನಾವೀಗ ಕಾಲೇಜಿನಾದ್ಯಂತ AIDS ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೇವೆ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಕೂಡ ಲೆಕ್ಚರ್ ತಗೊಳ್ಳೋಕೆ ಬರ್ತಾರೆ. ಸೊ ಇದು 1.5 hour ಪ್ರೋಗ್ರಾಮ್ ಆಗುತ್ತೆ. ನೀವೀಗ ಹೈಸ್ಕೂಲ್ ಮಕ್ಕಳಿಗೆ ಈ HIV ಬಗ್ಗೆ ಅಥವಾ ಸೇಫ್ ಸೆಕ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡುವಂತಹ ವಾತಾವರಣ ಇದೆ ಅಂತೀರಾ? ಪೋಷಕರು ಬಿಡ್ತಾರಾ? ಆ ಮಡಿವಂತಿಕೆ ಅನ್ನೋದು ಅಲೋ ಮಾಡ್ತಾ ಇದೆಯಾ ಅಂತ? ಖಂಡಿತ ಇಲ್ಲ. ಇದೇನಾಗಿದೆ, ಮುಕ್ತವಾಗಿ ಮಾತಾಡೋದಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಇದು ನಾವು ಒಬ್ಬೊಬ್ಬರನ್ನೇ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ. ಇಟ್ ಈಸ್ ಅ ಮಾಸ್. ನಾವು ಈವನ್ ಕಾಲೇಜ್ ಫಸ್ಟ್ PU ನಲ್ಲಿ ವೆರಿ ಬ್ಯಾಡ್ಲಿ ನೀಡ್, ಅವರಿಗೆ ವೆರಿ ಬ್ಯಾಡ್ಲಿ ನೀಡ್. ಯಾಕಂದರೆ ಫಸ್ಟ್ PU ಇಂದನೇ ಅವರಿಗೆ ಕಾಲೇಜಲ್ಲಿ ಅಂದಾಗ ಸ್ವಲ್ಪ ಫ್ರೀಡಮ್ ಇರುತ್ತೆ, ಸ್ಕೂಲಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ಮಾತಾಡಬಾರ್ದು ಗಂಡು ಮಕ್ಕಳ ಜೊತೆಗೆ, ಎಲ್ಲ ಥರದ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಕಾಲೇಜಲ್ಲಿ ಹಾಗಿರೋದಿಲ್ಲ. ಮಕ್ಕಳಿಗೆ ಒಂದು ಕ್ಲಾಸ್ ಇಲ್ಲ ಅಂದಾಗ ಫ್ರೀಯಾಗಿ ಹೊರಗಡೆ ಹೋಗ್ತಾರೆ, ಇವತ್ತು ಕಾಫಿ ಡೇ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಈ ತರ ಆದಾಗ ಗಂಡು ಮಕ್ಕಳ ಸಂಪರ್ಕ ಜಾಸ್ತಿ ಆಗ್ತಾರೆ. ಅವರಲ್ಲಿ ನಿಮ್ಮ ಪ್ರಕಾರ ಏಜ್ಡ್ ಅಂದ್ರೆ ವಯಸ್ಸಾದವ್ರಿಗಿಂತ ಯುವಕರಲ್ಲಿ ಬಿಸಿ ರಕ್ತ ಯಾರಿಗೆ ಜಾಸ್ತಿ ಇರುತ್ತೆ? ಅಂದ್ರೆ ಆ ಒಂದು ಕ್ಷಣದ ಆಸೆ ಅಥವಾ ಸುಖ ಅಥವಾ ಆ ಒಂದು ಏನಂತಾರೆ ಬಿಸಿ ರಕ್ತ, ಅದರಲ್ಲಿ ಲೈಫ್ ಲಾಂಗ್ ಎಡವಟ್ ಮಾಡ್ಕೊಂಡ್ ಬಿಡ್ತಾರೆ ಅಂತ. ಸೊ ಯುವಕರಿಗೆ ಈ ರೀತಿಯಂತ ತಿಳುವಳಿಕೆ, ಮಾಹಿತಿ, ಎಜುಕೇಶನ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತೀರಾ ಡಾಕ್ಟರ್ ನೀವು? ನೋಡಿ, ಈ HIV ಇರತಕ್ಕಂಥದ್ದೇ ಸಾಧಾರಣವಾಗಿ 19 ರಿಂದ 40 ವರ್ಷದ ವಯೋಮಿತಿಯ ಜನರಲ್ಲಿ ಅತಿ ಹೆಚ್ಚು. ಅದಕ್ಕೆ ಇಲ್ಲಿ ನಾವು ತಲೆ ಕೆಡಿಸ್ಕೊಂಡಿರೋದು. ಇವಾಗ ಟ್ಯೂಬರ್ಕ್ಲೋಸಿಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಜೀವನದ ಕೊನೆಯ ಹಂತದಲ್ಲಿ ಬರತಕ್ಕಂಥ ಕಾಯಿಲೆ. ಇದು ಈ ದೇಶದ ಕ್ರೀಮ್ ಅಂತ ಏನ್ ಹೇಳ್ತೀವೋ, ಮೇಲ್ಮಟ್ಟದ ಜನಾಂಗ, ಯಾರು ನಾಳಿನ ದೇಶವನ್ನು ಕಟ್ಟಬೇಕೋ ಅಂಥವ್ರಿಗೆ ಬರ್ತಾ ಇರತಕ್ಕಂಥ ಕಾಯಿಲೆ. ಈಗಾಗಲೇ ಐಶ್ವರ್ಯ ಅವ್ರು ಹೇಳಿದ್ರು, ಇದಕ್ಕೆ PUC ಲೆವೆಲಲ್ಲಿ ಮಾಹಿತಿ ಕೊಟ್ಟರೆ ಒಳ್ಳೇದು ಅಂತ. ನಿಜವಾಗೂ ಹೌದು. ಯಾಕಂದ್ರೆ ಅಡೋಲೆಸೆಂಟ್ ಏಜ್, ಈ ಹದಿಹರೆಯ ಜೀವ ಅಂತಿದೆಯಲ್ಲ, ಇದು ರಿಸ್ಕ್ ತಗೊಳ್ಳೋ ಜೀವ. ನೀವು ಯಾರೋ 18 ವರ್ಷದ ಅವನ ಕೈಯಲ್ಲಿ ಒಂದು ಮೋಟರ್ ಬೈಕ್ ಕೊಟ್ಬಿಟ್ಟು ಮೌಂಟ್ ಕಾರ್ಮಲ್ ಕಾಲೇಜ್ ಎದುರುಗಡೆ ಹೋಗು ಅಂತೇಳಿ,
150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ. ಅದೇ ವ್ಯಕ್ತಿಗೆ 40 ವರ್ಷ ಆದಾಗ ಅದೇ ಬೈಕ್ ಕೊಡಿ, ಅವ್ನು 40 ಕಿಲೋಮೀಟರ್ಗೆ ಬಂದಿರುತ್ತೆ ಅವ್ನ ಸ್ಪೀಡು. ಕಾರಣ ಏನಂದ್ರೆ ಅವನಿಗೊಂದು ಸಂಸಾರ ಇದೆ, ಆ ಹಾರ್ಮೋನ್ ಎಲ್ಲ ಡೌನ್ ಆಗಿರುತ್ತೆ. ಆದ್ರಿಂದ ಗೊತ್ತಿರುತ್ತೆ ಅವನಿಗೆ ಇದರಿಂದ ನನಗೆ ಅನಾಹುತ ಆಗ್ಬಹುದು ಅಂತ ಗೊತ್ತಿದ್ರು ಕೂಡ ರಿಸ್ಕ್ ತಗೊಳ್ತಕ್ಕಂಥ ಜೀವನ ಆಗಿರೋದ್ರಿಂದ ಆ ಸಮಯದಲ್ಲಿ ಅವರಿಗೆ ಉತ್ತಮವಾದಂಥ ಎಜುಕೇಶನ್ ಕೊಡೋದು ಬಹುಮುಖ್ಯವಾದದ್ದು. ಆಗ ಕೊಟ್ಟು ಅವರಲ್ಲಿ ಬದಲಾವಣೆಯನ್ನು ತಂದಾಗ ಮಾತ್ರ ನಾವು ಈ ಏಡ್ಸ್ ಯಾಕೆ ಇದ್ರ ಬಗ್ಗೆನೇ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ಅಂದ್ರೆ, ಪ್ರಪಂಚದಲ್ಲಿ 100 ಜನಕ್ಕೆ ಏಡ್ಸ್ ಇದ್ರೆ ಅದರಲ್ಲಿ 85 ಜನಕ್ಕೆ ಬಂದಿರೋದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದಾನೆ, ಲೈಂಗಿಕ ಸಂಪರ್ಕದಿಂದಾನೆ. ಉಳಿದ 15% ಬೇರೆ ರೀತಿಯಿಂದ ಬಂದಿರತಕ್ಕಂಥದ್ದು. ಆದ್ರಿಂದ ಬದಲಾವಣೆಯನ್ನ ತರ್ತಕ್ಕಂಥದ್ದು ಇಲ್ಲಿ. ಅದಕ್ಕೋಸ್ಕರ ಈಗಲೇ ಮಹಾಂತೇಶ್ ಹೇಳಿದ್ರು, ಈ ಕೌನ್ಸಿಲರ್ಸ್, ಆಪ್ತ ಸಮಾಲೋಚಕರು ಅಂತ ನಮ್ಮ ಕರ್ನಾಟಕದಲ್ಲಿ ICTC ಸೆಂಟರ್ ಅಂತ ಏನಿದೆಯೋ, ಇಂಟಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ ಇಲ್ಲಿ ಆಗುವಂಥದ್ದಿದೆ. ಯಾರು ಬೇಕಾದ್ರೂ ಹೋಗ್ಬೋದು ಅಲ್ಲಿ ಯಾರಿಗೋ ಒಬ್ರಿಗೆ ಭಯ ಇದೆ ಈ ಕಾಯಿಲೆ ಬಗ್ಗೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಮಾಹಿತಿ ಕೊಡ್ತಾರೆ, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಹೇಳ್ತಾರೆ. ಅಗತ್ಯ ಇದ್ದಲ್ಲಿ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಟೆಸ್ಟ್ ಕೂಡ ಫ್ರೀಯಾಗಿ ಮಾಡ್ತಾರೆ. ಇದು ಸರ್ಕಾರದ ಉಚಿತವಾದಂಥ ಒಂದು ಸೌಲಭ್ಯವನ್ನ ಎಲ್ಲರೂ ಪಡ್ಕೊಳ್ಬೇಕು. ಯಾರ್ಯಾರಿಗೆ ಭಯ ಇದೆ ಅದನ್ನು ಇಟ್ಕೊಂಡು ಆ ಭಯದ ಹುತ್ತದಲ್ಲೇ ಕೂತ್ಕೊಂಡಿದ್ರೆ ಅದು ಒಂದಿನ ಹಾವಾಗಿ ಹೊರಗೆ ಬರುತ್ತೆ. ನೀವು ಹೇಳ್ತಾ ಇದ್ರಿ ಫ್ಯೂಚರ್ ಜನರೇಷನ್ ಅಂತ. ಇದು ಈ HIV ಅಥವಾ ಏಡ್ಸ್ ಅನ್ನೋದು ಒಬ್ಬ ವ್ಯಕ್ತಿ ಯಾರು ಸೋಂಕಿಗೆ ಒಳಗಾಗಿದ್ದಾನೋ ಅವನ ಪ್ರಾಬ್ಲಮ್ಮು ಅಥವಾ ಅವನ ಫ್ಯಾಮಿಲಿ ಪ್ರಾಬ್ಲಮ್ಮು ಅಂತ ಯೋಚನೆ ಮಾಡೋದು ಬಿಟ್ಟು, ಇದು ನಮ್ಮ ಸಮಾಜದ ಪ್ರಾಬ್ಲಮ್ಮು ಅಥವಾ ಫ್ಯೂಚರ್ ಜನರೇಷನ್ಗೆ ಒದಗಿ ಬರಬಹುದಾದಂತಹ ಪ್ರಾಬ್ಲಮ್ ಅಂತ ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಬ್ಬ ಸಾರ್ವಜನಿಕನು ಕೂಡ ಯೋಚನೆ ಮಾಡುವಂಥ ಅಗತ್ಯತೆ ಎಷ್ಟಿದೆ ಅಂತೀರಾ? ಅಗತ್ಯವಾಗಿ ಇದು ಏಡ್ಸ್ ಅನ್ನತಕ್ಕಂಥದ್ದು ಕಾಯಿಲೆ ಇರೋನು ಒಬ್ಬನೇ ಸಮಸ್ಯೆ ಅಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಆದ್ರಿಂದನೇ ಇದು ಸಾಮಾಜಿಕವಾಗಿ ಇವತ್ತು ಅದ್ರ ಬಗ್ಗೆ ಚಿಂತನೆ ನಡೀತಾ ಇರೋದು. ಇವಾಗ ಒಂದು ಸಾರ್ಸ್ ಕಾಯಿಲೆ ಆಗ್ಲಿ, ಒಂದು H1N1 ಕಾಯಿಲೆ ಆಗ್ಲಿ, ಒಬ್ಬ ವ್ಯಕ್ತಿಗೆ ಆ ಕಾಯಿಲೆ ಬಂದಾಗ 1 ವಾರ ತೆಗೆದು ಅವನ ಒಳಗಡೆ ಹಾಕಿ ಕ್ವಾರಂಟೈನ್ ಅಂತ ಹೇಳ್ತಾರೆ, ಬೀಗ ಹಾಕಿ ಇದ್ ಮಾಡ್ಬಿಟ್ರೆ ಗುಣ ಆಯ್ತು, ಹೊರಗೆ ಬಂದ, ಅದರಿಂದ ಏನಿದಾಗೋದಿಲ್ಲ. ಈ ಕಾಯಿಲೆ ಹಾಗಲ್ಲ. ಮನುಷ್ಯನ ತಿಳುವಳಿಕೆಯಲ್ಲಿ, ಅವನ ಬುದ್ಧಿ ಇದರಲ್ಲಿ ಬದಲಾವಣೆಯನ್ನು ತರತಕ್ಕಂಥದ್ದು ಮಾಡುವಂತ ಕೆಲಸ, ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತಾರೆ. ಅದು ಆಗೋದು ಆಪ್ತ ಸಮಾಲೋಚನೆಯಿಂದ ಮಾತ್ರ, ಬೇರೆ ಯಾವುದೇ ರೀತಿ ಆಗೋದಿಲ್ಲ ಅದು. ಆದ್ರಿಂದ ಯಾರಿಗೆ ಈ ರೀತಿಯಾದಂಥ ನಡವಳಿಕೆ ನೋಡಿ, ಪ್ರಪಂಚದಲ್ಲಿ ಈ ಸೆಕ್ಸ್ ಅನ್ನತಕ್ಕಂಥ ವಿಚಾರ ನಾವು ಇರ್ಲಿ ಇಲ್ಲದೆ ಇರ್ಲಿ ಇರುವಂತದ್ದೇ, ಶಾಶ್ವತ ಇದು. ನಾವು ಯಾವತ್ತು ಮಾರಲ್ ಪೊಲೀಸ್ ಆಗಬಾರದು. ಯಾರೋ ಒಬ್ಬರಿಗೆ ಈ ರೀತಿ ಬಂದ್ಬಿಡ್ತು ಆದ್ರಿಂದ ಅವನನ್ನ ನೋಡಿ, ಕ್ಯಾನ್ಸರ್ ವ್ಯಕ್ತಿಗೆ ಯಾವ ರೀತಿ ನಾವು ಒಂದು ಕಾಳಜಿಯನ್ನು ತೋರಿಸ್ತೇವೆ, ಅದೇ ರೀತಿ ಕೂಡ ಏಡ್ಸ್ ವ್ಯಕ್ತಿ ಕೂಡ ಅವನು ಕೂಡ ಯಾವುದೋ ಒಂದು ಸೋಂಕಿಗೆ ಒಳಗಾದವನು, ಅವನು ಕೂಡ ಒಬ್ಬ ರೋಗಿ ಅನ್ನತಕ್ಕಂಥದ್ದು ಪರಿಗಣಿಸಿ ಅವನನ್ನು ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ತಕ್ಕಂಥದ್ದು ಸಮಾಜದ ಕರ್ತವ್ಯ. ಅದು ಈ ಏಡ್ಸ್ ಅನ್ನೋದನ್ನ ರೋಗ ಅಂತ ನೋಡದೆ ಸಾಮಾಜಿಕ ಸಮಸ್ಯೆ ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅಂತ ಹೇಳ್ತೀರಾ. ಈಗ ಮಹಾಂತೇಶ್ ಅವರೇ, ಈಗ ಏಡ್ಸ್ ಹೇಗೆ ಬರುತ್ತೆ ಎಲ್ರಿಗೂ ಕೂಡ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಮೇಡಮ್ ಹೇಳ್ದಾಗೆ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಕೂಡ ಇದೆ. ಒಂದು 4 ವಿಧ ಅಂತ ತಿಳ್ಕೊಳ್ಳಿ ಏಡ್ಸ್ ಬರೋದಕ್ಕೆ. ಆದರೆ ಯಾವುದೂ ಕೂಡ ನಮ್ಮ ಕೈ ಮೀರಿ ಅಥವಾ ನಮ್ಮ ಕಾನ್ಷಿಯಸ್, ನಾವು ಸ್ಥಿತಪ್ರಜ್ಞರಾಗಿರುವಾಗ ಬರೋವಂಥದ್ದಲ್ಲ. ನಮ್ಮ ಮೈ ಮರೆತರೆ ಮಾತ್ರ ಬರುವಂಥದ್ದು, ನಮ್ಮ ಕೈಯಲ್ಲಿದೆ. ಅದನ್ನು ಯಾವ ರೀತಿ ನಾವು ಪ್ರಿವೆಂಟ್ ಮಾಡಬಹುದು ಅಂತೀರಾ? ಮೇಡಮ್, ಈಗ ಬರೀ ನಾವು ಅವೇರ್ನೆಸ್ ಮಾಡಿ ಅವರಿಗೆ ಜಾಗೃತಿ ಮೂಡಿಸೋದ್ರಿಂದ ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಬ್ಯಾಚುಲರ್ಸ್ ಹುಡುಗರು ಇದ್ದಾರೆ ಮೇಡಮ್. ಇದು ಒಂದು ಅವೇರ್ನೆಸ್ನೇ. ನಾನು ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ವಧುವರ ಸಮ್ಮೇಳನ, HIV ಸೋಂಕಿತರ ವಧುವರ ಸಮ್ಮೇಳನ ಅಂತ ಮಾಡಿದೆ. ನಮ್ಮ ಇಡೀ ಕರ್ನಾಟಕದಿಂದನೂ ಸಪೋರ್ಟ್ ಸಿಕ್ತು ನನಗೆ. ಮ್ಯಾಕ್ಸಿಮಮ್ ಒಂದು 200 ಜನ ಸೇರಿದ್ರು. ಹುಡುಗಿಯರದ್ದು ಒಂದು ಸ್ವಲ್ಪ ಕಮ್ಮಿ ಇತ್ತು ಸಂಖ್ಯೆ. ಆ ಹುಡುಗರದ್ದೆಲ್ಲ ಅಲ್ಲಿ ಏಜ್ ಗ್ರೂಪ್ ನೋಡಿದರೆ 20, 24, 25. ಇವ್ರ ಮನೆಗೆ ಹೇಳೋಕ್ಕೆ ಸುದ್ಕ ಭಯ ಇರುತ್ತೆ ಮೇಡಮ್. ಇದು ಒಂದು ಕಾರ್ಯಕ್ರಮ ಮೂಲಕ ಅವ್ರ ಜೋಡಿಗಳನ್ನು ಇಲ್ಲಿವರೆಗೆ ನಾನು 36 ಮದುವೆಗಳನ್ನು ಮಾಡಿದ್ದೀನಿ ಮೇಡಮ್. ಯುದ್ಧ ಆಯಿತು ಅಥವಾ ತಂದೆ ತಾಯಿಂದಂತ ಬಂದಂಥ ಮಕ್ಕಳಿಗೂ ಆಯಿತು. 36 ಮದುವೆಗಳನ್ನು ಮಾಡಿದ್ದೀನಿ. ನಾವಿಲ್ಲಿ ಮದುವೆ ಮಾಡೋದು ಯಾಕಂದರೆ ಮನೆಯವರು ಒತ್ತಾಯಕ್ಕಾಗಿ ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು, ಅಥವಾ ಇಂಥ ಘಟನೆಗಳು ಆಗಾಗ ಬರುತ್ತೆ ಮೇಡಮ್. ಪೇಪರಲ್ಲಿ ಬರುತ್ತೆ, ಈ ಥರ ಆಯಿತು ಹೇಳಿರಲಿಲ್ಲ, ಅದು ಗೊತ್ತಾಗೇ ಆಗುತ್ತೆ ಸಂಜೆ ಒಳಗಾಗಿ. ಅಥವಾ 1-2 ದಿವಸ ಲೇಟ್ ಆದರೆ ಮುಂದಿನ ಪರಿಣಾಮ ನಾವು ಮೆಂಬರ್ ಮಾಡ್ಕೊಂಡು ತುಂಬಾ ಒಳ್ಳೆ ವಿಚಾರ ಅನ್ಸುತ್ತೆ ಅಲ್ಲ ಇವ್ರೆ. ಯಾಕಂದ್ರೆ ಪರ್ವೀನ್ ಅವರೇ,
ಅದು ಸಮಾಜಕ್ಕೆ ಹೆದರಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಹೆದರಿ ಸಮಾಜ ನನ್ನ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ತಂದೆ ತಾಯಿ ಆಸೆಗೆ ಇನ್ನೊಬ್ಬ ಹುಡುಗಿಯ ಬಾಳನ್ನ ಕೆಡಿಸೋದಕ್ಕಿಂತ ಈ ರೀತಿಯಾದಂತಹ ವಧುವರರ ಸಮಾವೇಶ, ಸೋಂಕಿಗೆ ಒಳಗಾದವರ ಸಮಾವೇಶ ಮಾಡೋದ್ರಿಂದ ಒಂದು ರೀತಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಈಗ ತಕ್ಷಣಕ್ಕೆ ತುಂಬಾ ಆಕ್ಟಿವ್ ಆಗಿದ್ದೀರಾ, ಬಹಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈ ಮೂಲಕ ಯುವತಿಯರಿಗೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಈಗ ಎಷ್ಟೋ ಜನ 25ರಿಂದ ಹಿಡಿದು 18ರಿಂದ ಹಿಡಿದು ಒಂದು 30-35 ವರ್ಷ ತನಕ ಮಹಿಳೆಯರೇ ವಿಧವೆಯರಾಗಿದ್ದಾರೆ. ಈಗ ನಂದು ಕೂಡ ಅದೇ ಘಟನೆ. ಸೊ ಇಲ್ಲಿ ನಾವೇನೋ ಮುಂದೆ ಬಂದಿದ್ದೀವಿ, ಕೆಲವರು ಮುಗ್ಧರಿದ್ದಾರೆ ಇನ್ನು. ಈಗ ಮದುವೆ ಆಗಿ ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಗಂಡ ಸತ್ತವರಿದ್ದಾರೆ, ಅವರಿಗೆ ಮನೆಯಿಂದ ಆಚೆ ಹಾಕಿದ್ದಾರೆ, ಕುಟುಂಬದಿಂದ ಕೂಡ ಆಚೆ ಹಾಕಿದ್ದಾರೆ, ಮತ್ತು ಅವ್ರಿಗೆ ಆಸ್ತಿಯಲ್ಲಿ ಕೂಡ ಇದು ದೂರ ಮಾಡ್ತಾ ಇದ್ದಾರೆ. ಅಂಥ ಒಂದು ಮಹಿಳೆಯರಿಗೆ ಗಟ್ಟಿಯಾಗಿ ನಿಂತ್ಕೊಂಡು ಸಮಾಜನ ಎದುರಿಸ್ಬೇಕು, ಸಮಾಜನೂ ಅದೇ ಥರನೇ ನಮಗೆ ಟ್ರೀಟ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮಹಿಳೆಯರು ಏನಿದಾರಲ್ಲ, ಅವರು ತಮ್ಮ ಆತ್ಮವಿಶ್ವಾಸನ ಕಳ್ಕೋಬಾರ್ದು, ಮತ್ತು ಅದರೊಳಗೂ ಈಸಬೇಕು ಇದ್ದು ಜಯಿಸಬೇಕು ಅಂತ ನಾವೇನು ನಮ್ಮ ಆತ್ಮವಿಶ್ವಾಸದಲ್ಲಿ ನಾವು ತಂದ್ಕೊಂಡ್ರೆ ನಿಜವಾಗ್ಲೂ ನಾವು ಆಯ್ತಲ್ಲ, ಈ HIV ಏಡ್ಸ್ ಅನ್ನೋದು ಕಾಯಿಲೆ ಅಲ್ಲ, ಇದು ಒಂದು ಸೋಂಕು. ನೀವು ಇದನ್ನು ತಿಳ್ಕೊಂಡು ಮುಂದುವರಿಬೇಕು ಮತ್ತು ಸಮಾಜನ ಎದುರಿಸ್ಬೇಕು. ಈಗೇನು ಮಹಾಂತೇಶ್ ಮಾಳಿ ಅವರು ಹೇಳಿದರು ಮದುವೆ ಮಾಡ್ಕೋಬಹುದು, ಮದುವೆ ಮಾಡಿಸಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೇ ವೇಯಲ್ಲಿ ಅವರು ಕೂಡ ಮದುವೆ ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಯಿಲೆ ಮಹಿಳೆಯರಲ್ಲಿ ಒಂದು ದುರಂತ ಇದು. 50% ಜನರು ಮಹಿಳೆಯರು ಸೋಂಕಿಗೆ ಒಳಗಾಗಿದ್ದಾರೆ. ಅವ್ರ ಏಜ್ ಗ್ರೂಪ್ 14ರಿಂದ 24. ಯಾವುದು ಆ 50% ಏನಿದೆಯೋ ಅದರಲ್ಲಿ ಅರ್ಧ ಜನರ ಏಜ್ ಗ್ರೂಪ್ 14ರಿಂದ 24. ನಮ್ಮ ಹಾಸ್ಪಿಟ್ಲಲ್ಲೇ ನೋಡ್ತೀವಿ, ಗರ್ಭಿಣಿಯರಾಗಿರ್ತಾರೆ. ಅವರು ಗರ್ಭಿಣಿಯರು ಟೆಸ್ಟಿಗೆ ಬಂದಿರ್ತಾರೆ, ಅವ್ರಿಗೆ HIV ಏಡ್ಸ್ ಬಗ್ಗೆ ಏನು ಗೊತ್ತೇ ಇರೋದಿಲ್ಲ. ಅಂಥವ್ರನ್ನ ಆಪ್ತ ಸಮಾಲೋಚನೆ ಮಾಡಿ HIV ಟೆಸ್ಟ್ ಮಾಡುವಂತದ್ದು ಅದು ಗೌರ್ಮೆಂಟಿನ ಒಂದು ಕಾನೂನು. ನಾಳೆ ಬರ್ತಕ್ಕಂಥ ಮಗುವಿಗೆ ಕಾಯಿಲೆ ಬರ್ದಿದ್ದಾಗ ತಡೆಗಟ್ಟೋದಕ್ಕೆ ಟೆಸ್ಟ್ ನಾಳೆ ಬರ್ತಾ ಇರುವಂತಹ ಮಗುವಿಗೆ ಕಾಯಿಲೆ ಬರದ ಹಾಗೆ ತಡೆಗಟ್ಟೋದು ಅದು ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಅದ್ರ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಡಾಕ್ಟರ್. ಆದ್ರೆ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ನ ನಂತರ
HIV ಇದ್ದು ಜೀವನ ನಡೆಸ್ತಾ ಇರುವಂತಹ ಬಹಳಷ್ಟು ಜನರಿಗೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿವೆ. ಆದರೆ ಆ ಯೋಜನೆಗಳು ಅವರನ್ನು ಸರಿಯಾಗಿ ತಲುಪ್ತಾ ಇದೆಯಾ ಅಥವಾ ಅವರ ಜೀವನದಲ್ಲಿ ಬದಲಾವಣೆ ತರ್ತಾ ಇದೆಯಾ? ಇನ್ನು ತಾಯಿಯಿಂದ ಮಗುವಿಗೆ ಈ ಸೋಂಕು ಹರಡದಂತೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳಿವೆ, ಇದರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ಗಿರಿಧರ್ ಅವರೇ, ಯಾವ ರೀತಿಯಾದಂತಹ ಕಾರ್ಯಕ್ರಮಗಳಿವೆ? ಸರ್ಕಾರದಿಂದ ಏನಾದರೂ ಸರ್ಕಾರದಿಂದ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಇದೆ, PPTCT ಪ್ರೋಗ್ರಾಮ್ ಅಂತ, ಪ್ರಿವೆನ್ಷನ್ ಆಫ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಫ್ HIV ಅಂತ ಹೇಳಿ. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಯಾವಾಗ ಚೆಕಪ್ ಹಾಸ್ಪಿಟಲ್ಗೆ ಬರ್ತಾರೋ ಅಂತ ಸಂದರ್ಭದಲ್ಲಿ ಅವರೊಂದಿಗೆ ಆಪ್ತ ಸಮಾಲೋಚನೆ ಮಾಡಿ ಅವರ ರಕ್ತವನ್ನು ತಗೊಂಡು ಟೆಸ್ಟ್ ಮಾಡ್ತಾರೆ HIV ಇದೆಯಾ ಅಂತ. ಹಾಗೊಂದು ಸಮಯ HIV ಇದ್ದಲ್ಲಿ ಅವರ ಹೆರಿಗೆಯನ್ನು ಒಂದ್ ರೀತಿ ಪ್ಲಾನ್ ಮಾಡ್ತಾರೆ. ಅವ್ರು ಎಲ್ಲಿಗೆ ಹೋಗೋದಾದ್ರೂ ಅದರಲ್ಲಿ ಹೇಳಿರ್ತಾರೆ. ಅವ್ರ ತಾಯಿ ಮನೆಗೆ ಹೆರಿಗೆ ಹೋಗೋದಾದ್ರೂ ಕೂಡ ಅದ್ರಲ್ಲಿ ಬರ್ದಿರ್ತಾರೆ, ನೀವು ಇದನ್ನ ದಯವಿಟ್ಟು ಹೋಗಿ ನಿಮ್ಮ ಹೆಲ್ತ್ ಸೆಂಟರ್ ಅಲ್ಲಿ ತೋರಿಸ್ಬೇಕು ಅಂತ ಹೇಳಿ. ಕಾರಣ ಏನು ಅಂದ್ರೆ, ಆ ಹೆರಿಗೆಯ ಹೊಟ್ಟೆ ನೋವು ಪ್ರಾರಂಭ ಆದಂತ ಸಂದರ್ಭದಲ್ಲಿ ತಾಯಿಗೆ ಒಂದು ಮಾತ್ರೆ ಕೊಡ್ತಾರೆ. ಆ ಮಾತ್ರೆಯನ್ನು ಕೊಡುವ ಮೂಲಕ, ಯಾಕಂದ್ರೆ ಮಗುವಿಗೆ HIV ಬರ್ತಕ್ಕಂಥ ಅತಿ ಹೆಚ್ಚು ಸಾಧ್ಯತೆ ಯಾವಾಗಂತ ಹೆರಿಗೆಯ ಸಮಯದಲ್ಲಿ, ಹೊಟ್ಟೆಯಲ್ಲಿದ್ದಾಗ ಬರೋ ಇದು ಚಾನ್ಸ್ ತುಂಬಾ ಕಮ್ಮಿ. ಅತಿ ಹೆಚ್ಚು ಬರ್ತಕ್ಕಂಥ ಸಾಧ್ಯತೆ ಮಗು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ರಕ್ತದೊಂದಿಗೆ ಕಾಂಟ್ಯಾಕ್ಟಿಗೆ ಬಂದಾಗ. ಯಾವಾಗ ಮಾತ್ರೆ ಕೊಡ್ತೀವೋ ಇರುವಂತ ವೈರಸ್ ಕಮ್ಮಿ ಆಗುತ್ತೆ ರಕ್ತದಲ್ಲಿ ಆ ಸಮಯದಲ್ಲಿ, ಆವಾಗ ಮಗುವಿಗೆ ಸೋಂಕು ತಗಲ್ತಕ್ಕಂಥ ಸಾಧ್ಯತೆ ಕಮ್ಮಿ. ಅದು ಮಾತ್ರ ಅಲ್ಲ, ಒಂದು ಸಮಯ ಏನಾದ್ರೂ ತಾಯಿಯ ರಕ್ತ ಸೋಂಕಿದ್ದಲ್ಲಿ ಮಗುವಿಗೆ 6 ಗಂಟೆಯ ಒಳಗೆ ಇನ್ನೊಂದು ನೆವರಪಿನ್ ಸಿರಪ್ ಅಂತ ಒಂದು ಮಾತ್ರೆಯನ್ನು ಮಗುವಿಗೆ ಕೊಡ್ತಾರೆ. ಇದರ ಮೂಲಕ ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂದ್ರೆ, ಒಂದು ಕಾಲದಲ್ಲಿ 100 ಜನ ಗರ್ಭಿಣಿ HIV ಸ್ತ್ರೀಯರಿಗೆ ಸಾಧಾರಣ 40 ಜನ ಪಾಸಿಟಿವ್ ಮಕ್ಕಳು ಹುಟ್ಟುತ್ತಾ ಇದ್ರು. ಇವತ್ತು ಅದು 3-4% ಇಳಿದಿದೆ. ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಆಗಿರ್ಬೋದು, ಈ ಬ್ಲಡ್ ಚೆಕ್ಅಪ್ ಅಂತದ್ದು. ಓಕೆ ಐಶ್ವರ್ಯ ಅವರೇ, ಈಗ ಬಹಳಷ್ಟು ಈ ಏಡ್ಸ್ ಕೊಡುಗೆಯಾಗಿ ಕೊಡ್ತಾ ಇರೋರು ಸೆಕ್ಸ್ ವರ್ಕರ್ಸ್ ಅನ್ನುವಂಥದ್ದು. ಸೊ ಸೆಕ್ಸ್ ವರ್ಕರ್ಸ್ ಅಲ್ಲಿ ನಿಜಕ್ಕೂ ಈ ಏಡ್ಸ್ HIV ಬಗ್ಗೆ ಕಂಪ್ಲೀಟ್ ಜ್ಞಾನ ಇದೆಯಾ, ಜಾಗೃತಿ ಇದೆಯಾ? ಖಂಡಿತವಾಗ್ಲೂ ಇರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಯಾಕೆಂದ್ರೆ ಅವರನ್ನು ಕೂಡ, ಸೆಕ್ಸ್ ವರ್ಕರ್ಸ್ನು ಕೂಡ ಯಾರು ಸಮಾಜದಲ್ಲಿ ಹತ್ರ ಸೇರಿಸ್ತಾ ಇಲ್ಲ. ಸೊ ಅವರು ಒಂದು ಸೇಫ್ ಸೆಕ್ಸನ್ನು ಅವರು ತಿಳ್ಕೊಂಡಿರ್ಬೇಕು, ಹೇಗೆ ನಾವು ಇರಬೇಕು. ನಿಮ್ಮ ಪ್ರಕಾರ ಅವರಿಗೆ ಕಂಪ್ಲೀಟ್ ಆಗಿ ಜ್ಞಾನ ಇಲ್ಲ. ಓಕೆ ಮಾಂತೇಶ್ ಅವರೇ, ಅಲ್ಲಿಯವರೆಗೆ ಹೋಗಿ ಅವ್ರಿಗೆ ರೀಚ್ ಆಗಿ ಅವ್ರಿಗೆ ಜಾಗೃತಿ ಮೂಡಿಸೋದಕ್ಕೆ ಯಾವ್ದಾದ್ರು ಯೋಜನೆಗಳು ಇದಾವ ನಿಮ್ಮ ಹತ್ರ? ಇದೆ ಮೇಡಮ್, ಬೇರೆ ಬೇರೆ NGOಗಳು ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಕಾಂಡೋಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗಿಲ್ಲಾದ್ರೂ ಕೂಡ ಇರೋ ವ್ಯಕ್ತಿ ಅವ್ರ ಕಡೆ ಹೋದ್ರೆ ಅವರು ಸೇಫ್ ಆಗಬೇಕು. ಇದನ್ನ ನಾವು ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಅವ್ರಿಗಿದ್ರು ಕೂಡ ಇರೋ ಜನರು ಸೇಫ್ ಆಗಿರ್ಬೇಕು. ಅವರು ನಮ್ಮಂತೆನೆ ಅವ್ರನ್ನು ನಾವು ಕಾಣ್ಬೇಕು. ಅವ್ರಿಗೂ ಸಮಾಜದಲ್ಲಿ ಎಲ್ಲ ರೀತಿ ಸರ್ಕಾರ ಸೇವೆ ಸೌಲಭ್ಯಗಳನ್ನ ಅವ್ರಿಗೆ ಕೊಡಬೇಕು. ಜಾಗೃತಿ ಮೂಡಿದೆ ಅವರಲ್ಲಿ. ಒಂದು ಕಾಲದಲ್ಲಿ 23% ಇತ್ತು ಬೆಂಗಳೂರಲ್ಲಿ ಸೆಕ್ಸ್ ವರ್ಕರ್ ಅಲ್ಲಿ HIV. 2003ನೇ ಇಸ್ವಿಯಲ್ಲಿ ನಾವು ಟೆಸ್ಟ್ ಮಾಡಿದಾಗ ಪ್ರತಿ ವರ್ಷ ಒಂದು ಅಂಕಿ ಅಂಶ ಮಾಡ್ತೀವಿ. ಈಗ ಒಂದು 2008ನೇ ಇಸ್ವಿಗೆ 5% ಬಂದಿದೆ. ಸ್ವಾತಿ ಮನೆ ಅಂತಿದೆ ಇಲ್ಲೆಲ್ಲ ಬೆಂಗಳೂರಲ್ಲಿ, ಅಲ್ಲಿ ಅವ್ರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸ ನಡೆಯುತ್ತೆ. ಓಕೆ, ಸರ್ಕಾರ ಸಂಘ ಸಂಸ್ಥೆಗಳನ್ನ ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಬಳಸ್ಕೋಬೇಕು. ಓಕೆ ಡಾಕ್ಟರ್ ಗಿರಿಧರ್ ಅವರೇ, ಐಶ್ವರ್ಯ ಅವರೇ, ಪರ್ವೀನ್ ಹಾಗೂ ಮಾಂತೇಶ್ ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮತ್ತೆ HIV ಮತ್ತು ಏಡ್ಸ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ. ತುಂಬಾ ಜಾಗೃತಿ ಮೂಡಿದೆ ಅಂತ ಅನ್ಕೊಳ್ತೀನಿ. ವೀಕ್ಷಕರೇ, ನಿಜಕ್ಕೂ ಕೂಡ ಈ HIV ಅನ್ನೋದು ಒಂದು ರೋಗ ಅಲ್ಲ, ಇದೊಂದು ರೀತಿಯ ಸಾಮಾಜಿಕ ಸಮಸ್ಯೆಯ ದೃಷ್ಟಿಕೋನದಿಂದ ನೋಡಬೇಕು. HIV ಇರುವಂತಹ ಮನುಷ್ಯರನ್ನ ಕಂಡ್ರೆ ನಾವೇ ಒಂದು ರೀತಿ ಮರಗಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತಹ ಕೆಲವೊಂದು ರೋಗಗಳು ಅವರನ್ನ ಅಟ್ಯಾಕ್ ಮಾಡಿ ಅವರ ಜೀವನವನ್ನ ಕೊನೆಗಾಣಿಸಬಾರ್ದು. ಹೀಗಾಗಿ ಅವರನ್ನ ನೋಡಿ ನಾವು ಹೆದರ್ಕೋಬಾರ್ದು, ನಮ್ಮನ್ನ ನೋಡಿ ಅವರು ಹೆದರ್ಕೊಳ್ಬೇಕು ಅನ್ನುವಂಥ ಸಾರ್ವತ್ರಿಕ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಏನೇ ಆಗಲಿ, ಈ ಏಡ್ಸ್ ಅಥವಾ HIV ಅನ್ನ ಈ ಪ್ರಪಂಚದಿಂದ ಹೋಗ್ಲಾಡ್ಸೋಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈಗ ಒಂದು ವಿರಾಮದ ನಂತರ ತಲಹರಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.